ಸುದ್ದಿಗಳನ್ನ ಗಮನಿಸ್ತಾ ಹೋದ್ರೆ ಸಿದ್ದರಾಮಯ್ಯ ಅವರಿಗೆ ಬಿಟ್ಟೆನೆಂದರೂ ಬಿಡದಿ ಮಾಯೆ ಎನ್ನುವಂತೆ ಬಿಟ್ಟೆನೆಂದರೂ ಬಿಡ್ತಾ ಇಲ್ಲ ಮೂಡ ಸಂಕಷ್ಟ. ಈ ಮೂಡ ಸಂಕಷ್ಟ ಸಿದ್ದರಾಮಯ್ಯ ಅವರ ಕುರ್ಚಿಯನ್ನ ಬಹಳ ದಿನಗಳಿಂದ ಅಲ್ಲಾಡಿಸ್ತಾ ಇದೆ. ಬಹುಶಃ ಇನ್ಮೇಲೆ ಜಾಸ್ತಿ ಅಲ್ಲಾಡಿಸುತ್ತೋ ಏನೋ. ಕಾರಣ ಒಂದು ಕಂಟಕ. ಏನೇ ಕಂಟಕ, ಬನ್ನಿ ವರದಿ ನೋಡೋಣ. ಬಗೆದಷ್ಟು ಬಯಲಾಗ್ತಿದೆ ಮುಡಾ ಬ್ರಹ್ಮಾಂಡ ಭ್ರಷ್ಟಾಚಾರ. ತುರ್ತಾಗಿ 631 ಸೈಟುಗಳ ಮಾಹಿತಿ ಕೇಳಿದ ಇಡಿ ಟೀಮ್. ಮುಡಾ ಬ್ರಹ್ಮಾಂಡ ಭ್ರಷ್ಟಾಚಾರದ ಮುಡಾ. ಸಿಎಂ ಸಿದ್ದರಾಮಯ್ಯ ನಿದ್ದೆಗೆಡಿಸಿದ ಮುಡಾ. ರಿಯಲ್ ಎಸ್ಟೇಟ್ ದಂಧೆಯ ಮುಡಾ ಅಲ್ಲಾಡಿಸಿದ ಮುಡಾದಲ್ಲಿ ಇಡಿ ಭರ್ಜರಿ ಭೇಟೆಯಾಡ್ತಿದೆ. ಮುಡಾ ಹಗರಣದಲ್ಲಿ ಇಡಿ ಎಂಟ್ರಿ ಕೊಟ್ಟು 300 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಗಳಿಂದ ಮುಟ್ಟುಗೋಲು ಹಾಕಿಕೊಂಡಿದೆ. ಇದೇ ವೇಳೆ ಹಣದ ವರ್ಗಾವಣೆಯ ಕಳ್ಳ ದಾರಿಯನ್ನ ಪತ್ತೆ ಮಾಡಿದೆ. ಇಡಿ ದಾಳಿಯಲ್ಲಿ ಮುಡಾ ಕರ್ಮಕಾಂಡ ಬಟಾ ಬಯಲಾಗ್ತದೆ. 631 ಮುಡಾ ನಿವೇಶನಗಳ ಬಗ್ಗೆ ಇಡಿ ಮಾಹಿತಿ ಕೇಳಿದೆ. ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ಸೈಟ್ ಪಡೆದವರಿಗೆ ದಿಗಿಲು. 50-50 ಹಣದಲ್ಲಿ 125 ಮಂದಿ ಸೈಟ್ ಪಡೆದವರ ಲಿಸ್ಟ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಸುಮಾರು 125 ಜನರಿಗೆ ಬರೋಬ್ಬರಿ 928 ನಿವೇಶನ ನೀಡಿರುವ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಸಿದ್ದರಾಮಯ್ಯ ಪತ್ನಿ ಪಡೆದ 14 ಸೈಟ್ಗಳ ವಿವರ ಲಭ್ಯ ಆಗಿದೆ. ಬೇನಾಮಿ ಡೀಲ್ಗೆ ಕೊಕೊನಟ್ ಕೋಡ್. ಡಿಕೋಡ್ ಕೊಕೊನಟ್. ಮುಡಾ ಅಕ್ರಮದಲ್ಲಿ ಬಿಲ್ಡರ್ ಜೈರಾಮ್ ಬೇನಾಮಿ ಡೀಲ್ಗೆ ಕೊಕೊನಟ್ ಅಂತ ಕೋಡ್ ಇಟ್ಟಿದ್ದ. ಬಿಲ್ಡರ್ ಜೈರಾಮ್ ವಾಟ್ಸ್ಆಪ್ನಲ್ಲಿತ್ತು. ಸತ್ಯ ಬಯಲಾಗಿದ್ದು, 1 ಕೊಕೊನಟ್ ಅಂದ್ರೆ 1 ಲಕ್ಷ, 100 ಕೊಕೊನಟ್ ಅಂದ್ರೆ 1 ಕೋಟಿ ಅಂತ ನಿಗದಿಯಾಗಿತ್ತು. ಇದೇ ರೀತಿ ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಕೊಕೊನಟ್ ಹೆಸರಲ್ಲೇ ಹಣ ವರ್ಗಾವಣೆ. ಇಡಿ 2 ಬಾರಿ ವಿಚಾರಣೆ ಬಳಿಕ ಬಾಯ್ಬಿಟ್ಟಿದ್ದ ಜೈರಾಮ್. ಈ ಮುಡಾ ಅಕ್ರಮದ ಕಿಂಗ್ ಪಿನ್ ಆಗಿದ್ದ ಈ ಜೈರಾಮ್. ಮುಡಾ ಹಗರಣದಲ್ಲಿ ಬ್ಲಾಕ್ ಮನಿ ಮಾಫಿಯಾ. ಮುಡಾ ಹಗರಣದಲ್ಲಿ ಬ್ಲಾಕ್ ಮನಿ ಮಾಫಿಯಾ ಆಟ ಆಡಿದೆ ಎಂಬ ಗುಮಾನಿ ಹುಟ್ಟಿದೆ. ಹರಾಜಿನಲ್ಲಿ ಬೇನಾಮಿಗಳದ್ದೇ ಬಹುದೊಡ್ಡ ಪಾತ್ರ ಇದೆ. ರಿಯಲ್ ಎಸ್ಟೇಟ್ ಏಜೆಂಟ್ಗಳ ಹೆಸರಲ್ಲಿ ಗೋಲ್ಮಾಲ್ ಆಗಿದೆ. ಮುಡಾ ಮಾಜಿ ಆಯುಕ್ತನಿಗೆ 198 ಬೇನಾಮಿ ಸೈಟ್ ಮಂಜೂರು ಆಗಿದೆಯಂತೆ. ಮಾಜಿ ಆಯುಕ್ತನ ಬೇನಾಮಿ ವಹಿವಾಟು ಕಂಡು ಇಡಿ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರಂತೆ. ಸಿಎಂ ಸಿದ್ದರಾಮಯ್ಯ ಟೀಮ್ಗೆ ಹೆಚ್ಚಾಯಿತು ಟೆನ್ಷನ್. ಇಡಿ ದಾಳಿಯಲ್ಲಿ ಮುಡಾ ಕರ್ಮಕಾಂಡ ಬಟಾ ಬಯಲಾಗ್ತಿದೆ. ಸಿಎಂ ಸಿದ್ದರಾಮಯ್ಯ ಅಂಡ್ ಟೀಮ್ಗೆ ಟೆನ್ಷನ್ ಹೆಚ್ಚಿಸಿದ್ದು, ಸದ್ಯ ಬುಡಕ್ಕೆ ಬೆಂಕಿ ಬೀಳುತ್ತೋ, ಸಿಎಂ ಕುರ್ಚಿಯನ್ನೇ ಶೇಕ್ ಮಾಡುತ್ತೋ ಎಂಬುದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮುಡಾ ಅಧಿಕಾರಿಗಳಿಗೂ ಕೂಡ ಶುರುವಾಯಿತು ಇಡಿ ಟೆನ್ಷನ್. ಯಾಕಂದ್ರೆ ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾನೆ ಇದೆ ಇಡಿ. ನೋಟಿಸ್ ಕೊಟ್ಟು ತುರ್ತು ಮಾಹಿತಿ ಇಮಿಡಿಯೇಟ್ ಆಗಿ ಕಳಿಸಿ ಮಾಹಿತಿಯನ್ನ ಅಂತ ಕೇಳ್ತಾ ಇದೆ ಇಡಿ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಆಂಗಲ್ ಸಿಕ್ಕಾಪಟ್ಟೆ ಸ್ಟ್ರೆಂಥನ್ ಆಗ್ತಾ ಇದೆ. ಮುಡಾ ಆಯುಕ್ತರಿಗೂ ಕೂಡ ಇಡಿ ಪತ್ರ ಬರೆದಿದೆ. ಪತ್ರದ ಮೇಲೆ ಪತ್ರ ಬರಿತಾ ಇದ್ದಾರೆ. ಇಂತಿಂತ ಮಾಹಿತಿ ಬೇಕು. ಯಾಕಂತಂದ್ರೆ ಅದರಲ್ಲಿ ಅಕ್ರಮ ಹಣದ ವಾಸನೆ ಬಹಳ ಬಹಳ ಹೊಡಿತಾ ಇದೆ. ಅತ್ಯಂತ ತುರ್ತಾಗಿ ಇದನ್ನೆಲ್ಲ ಕೊಡಿ ಡೀಟೇಲ್ಸ್ ಅಂತ ಕೇಳ್ತಾ ಇದ್ದಾರೆ. ಅಲ್ಲಿ ಇಲ್ಲ ಕೊಡಕ್ಕೆ, ಎಲ್ಲಿದೆ ಅಂತ ಆರೋಪ ಇದೆ. ಯಾಕಂದ್ರೆ ಎಷ್ಟೊಂದು ಫೈಲ್ಗಳನ್ನ ಹೊತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅನ್ನೋಂಥ ಮಾಹಿತಿ ಕೂಡ ಇದೆ. ಅಲ್ಲಿ ಇಲ್ಲವೇ ಇಲ್ಲ, ಫೈಲ್ಗಳೇ ನಾಪತ್ತೆ ಆಗಿದೆ ಅಂತಿದೆ ಮಾಹಿತಿ. ಹಾಗಾದ್ರೆ ಎಲ್ಲಿಂದ ಕೊಡ್ತಾರೆ? ಬಿಡ್ತಾ ಇಲ್ಲ ಇಡಿ. ಅದೆಲ್ಲವನ್ನ ಮನಿ ಲಾಂಡ್ರಿಂಗ್ ಆಕ್ಟ್ ಅಪ್ಲೈ ಆಗುತ್ತೆ, ಅದೆಲ್ಲವನ್ನ ತೆಗಿತಾ ಇದ್ದಾರೆ ಹೊರಗಡೆ ಅಂತ. ಉಳಿದ ಸೈಟ್ಗಳು ಏನೇನು ಆದವು, ಯಾವ್ಯಾವ ಸೈಟು ಅನ್ನುವಂಥ ಎಲ್ಲ ವಿವರವನ್ನ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇದರಲ್ಲಿ ತೆಗೆಯೋದಕ್ಕೆ ನೋಡ್ತಾ ಇದೆ. ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾ ಇದೆ. ಎಲ್ಲಿ ಹೋಗಿ ಮುಟ್ಟತ್ತೆ ಇದು ಅಂತ ಆಸ್ ಆಫ್ ನಾವು ನೋಡಿದ್ರೆ ಇದೊಂದು ಇಷ್ಟರವರೆಗೆ ನಾವು ನೋಡಿದ್ದು ಶ್ರೀಪಾದ್ ಟಿಪ್ ಆಫ್ ದ ಐಸ್ಬರ್ಗ್. ಆಕ್ಚುಲಿ ಜಾರಿ ನಿರ್ದೇಶನಾಲಯ ಎಂಟ್ರಿ ಅರ್ಜಿಗಳನ್ನ ಗಮನಿಸ್ತಾ ಹೋದ್ರೆ ಸಿದ್ದರಾಮಯ್ಯ ಅವರಿಗೆ
ಬಿಟ್ಟೆನೆಂದರೂ ಬಿಡದಿ ಮಾಯೆ ಎನ್ನುವಂತೆ ಬಿಟ್ಟೆನೆಂದರೂ ಬಿಡ್ತಾ ಇಲ್ಲ ಮೂಡ ಸಂಕಷ್ಟ. ಈ ಮೂಡ ಸಂಕಷ್ಟ ಸಿದ್ದರಾಮಯ್ಯ ಅವರ ಕುರ್ಚಿಯನ್ನ ಬಹಳ ದಿನಗಳಿಂದ ಅಲ್ಲಾಡಿಸ್ತಾ ಇದೆ. ಬಹುಶಃ ಇನ್ಮೇಲೆ ಜಾಸ್ತಿ ಅಲ್ಲಾಡಿಸುತ್ತೋ ಏನೋ. ಕಾರಣ ಒಂದು ಕಂಟಕ. ಏನೇ ಕಂಟಕ, ಬನ್ನಿ ವರದಿ ನೋಡೋಣ. ಬಗೆದಷ್ಟು ಬಯಲಾಗ್ತಿದೆ ಮುಡ ಬ್ರಹ್ಮಾಂಡ ಭ್ರಷ್ಟಾಚಾರ. ತುರ್ತಾಗಿ 631 ಸೈಟುಗಳ ಮಾಹಿತಿ ಕೇಳಿದ ಇಡಿ ಟೀಮ್. ಮುಡ ಬ್ರಹ್ಮಾಂಡ ಭ್ರಷ್ಟಾಚಾರದ ಮುಡ. ಸಿಎಂ ಸಿದ್ದರಾಮಯ್ಯ ನಿದ್ದೆಗೆಡಿಸಿದ ಮುಡ. ರಿಯಲ್ ಎಸ್ಟೇಟ್ ದಂಧೆಯ ಮುಡ ಅಲ್ಲಾಡಿಸಿದ ಮುಡಾದಲ್ಲಿ ಇಡಿ ಭರ್ಜರಿ ಭೇಟೆಯಾಡ್ತಿದೆ. ಮುಡ ಹಗರಣದಲ್ಲಿ ಇಡಿ ಎಂಟ್ರಿ ಕೊಟ್ಟು 300 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಗಳಿಂದ ಮುಟ್ಟುಗೋಲು ಹಾಕಿಕೊಂಡಿದೆ. ಇದೇ ವೇಳೆ ಹಣದ ವರ್ಗಾವಣೆಯ ಕಳ್ಳ ದಾರಿಯನ್ನ ಪತ್ತೆ ಮಾಡಿದೆ. ಇಡಿ ದಾಳಿಯಲ್ಲಿ ಮುಡ ಕರ್ಮಕಾಂಡ ಬಟಾ ಬಯಲಾಗ್ತದೆ. 631 ಮುಡ ನಿವೇಶನಗಳ ಬಗ್ಗೆ ಇಡಿ ಮಾಹಿತಿ ಕೇಳಿದೆ. ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ಸೈಟ್ ಪಡೆದವರಿಗೆ ದಿಗಿಲು. 50-50 ಹಣದಲ್ಲಿ 125 ಮಂದಿ ಸೈಟ್ ಪಡೆದವರ ಲಿಸ್ಟ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಸುಮಾರು 125 ಜನರಿಗೆ ಬರೋಬ್ಬರಿ 928 ನಿವೇಶನ ನೀಡಿರುವ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಸಿದ್ದರಾಮಯ್ಯ ಪತ್ನಿ ಪಡೆದ 14 ಸೈಟ್ಗಳ ವಿವರ ಲಭ್ಯ ಆಗಿದೆ. ಬೇನಾಮಿ ಡೀಲ್ಗೆ ಕೊಕೊನಟ್ ಕೋಡ್. ಡಿಕೋಡ್ ಕೊಕೊನಟ್. ಮುಡ ಅಕ್ರಮದಲ್ಲಿ ಬಿಲ್ಡರ್ ಜೈರಾಮ್ ಬೇನಾಮಿ ಡೀಲ್ಗೆ ಕೊಕೊನಟ್ ಅಂತ ಕೋಡ್ ಇಟ್ಟಿದ್ದ. ಬಿಲ್ಡರ್ ಜೈರಾಮ್ ವಾಟ್ಸ್ಆಪ್ನಲ್ಲಿತ್ತು. ಸತ್ಯ ಬಯಲಾಗಿದ್ದು, 1 ಕೊಕೊನಟ್ ಅಂದ್ರೆ 1 ಲಕ್ಷ, 100 ಕೊಕೊನಟ್ ಅಂದ್ರೆ 1 ಕೋಟಿ ಅಂತ ನಿಗದಿಯಾಗಿತ್ತು. ಇದೇ ರೀತಿ ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಕೊಕೊನಟ್ ಹೆಸರಲ್ಲೇ ಹಣ ವರ್ಗಾವಣೆ. ಇಡಿ 2 ಬಾರಿ ವಿಚಾರಣೆ ಬಳಿಕ ಬಾಯ್ಬಿಟ್ಟಿದ್ದ ಜೈರಾಮ್. ಈ ಮುಡ ಅಕ್ರಮದ ಕಿಂಗ್ ಪಿನ್ ಆಗಿದ್ದ ಈ ಜೈರಾಮ್. ಮುಡ ಹಗರಣದಲ್ಲಿ ಬ್ಲಾಕ್ ಮನಿ ಮಾಫಿಯಾ. ಮುಡ ಹಗರಣದಲ್ಲಿ ಬ್ಲಾಕ್ ಮನಿ ಮಾಫಿಯಾ ಆಟ ಆಡಿದೆ ಎಂಬ ಗುಮಾನಿ ಹುಟ್ಟಿದೆ. ಹರಾಜಿನಲ್ಲಿ ಬೇನಾಮಿಗಳದ್ದೇ ಬಹುದೊಡ್ಡ ಪಾತ್ರ ಇದೆ. ರಿಯಲ್ ಎಸ್ಟೇಟ್ ಏಜೆಂಟ್ಗಳ ಹೆಸರಲ್ಲಿ ಗೋಲ್ಮಾಲ್ ಆಗಿದೆ. ಮುಡ ಮಾಜಿ ಆಯುಕ್ತನಿಗೆ 198 ಬೇನಾಮಿ ಸೈಟ್ ಮಂಜೂರು ಆಗಿದೆಯಂತೆ. ಮಾಜಿ ಆಯುಕ್ತನ ಬೇನಾಮಿ ವಹಿವಾಟು ಕಂಡು ಇಡಿ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರಂತೆ. ಸಿಎಂ ಸಿದ್ದರಾಮಯ್ಯ ಟೀಮ್ಗೆ ಹೆಚ್ಚಾಯಿತು ಟೆನ್ಷನ್. ಇಡಿ ದಾಳಿಯಲ್ಲಿ ಮುಡ ಕರ್ಮಕಾಂಡ ಬಟ ಬಯಲಾಗ್ತಿದೆ. ಸಿಎಂ ಸಿದ್ದರಾಮಯ್ಯ ಅಂಡ್ ಟೀಮ್ಗೆ ಟೆನ್ಷನ್ ಹೆಚ್ಚಿಸಿದ್ದು, ಸದ್ಯ ಬುಡಕ್ಕೆ ಬೆಂಕಿ ಬೀಳುತ್ತೋ, ಸಿಎಂ ಕುರ್ಚಿಯನ್ನೇ ಶೇಕ್ ಮಾಡುತ್ತೋ ಎಂಬುದನ್ನ ಕಾದು ನೋಡಬೇಕಿದೆ.